ಎಲ್ಲೆಡೆ ಸಿಲಿಂಡರ್ಗಾಗಿ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇದೀಗ ಕಲಬುರಗಿಯಲ್ಲೂ ಕೂಡ ಗೃಹ ಬಳಕೆಯ ಸಿಲಿಂಡರ್ಗಾಗಿ ಜನರು ಪರದಾಟವನ್ನು ನಡೆಸ್ತಾ ಇರುವಂತದ್ದು. ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಸಿಲಿಂಡರ್ ಅನ್ನ ಹಿಡಿದುಕೊಂಡು ಜನರು ಕ್ಯೂ ನಿಂತಿದ್ದಾರೆ. ಎಲ್ಲಾ ಕಡೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಕೇವಲ ಇಂಥ ಪ್ರದೇಶ ಅಂತ ಏನಿಲ್ಲ, ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ ಜಾಸ್ತಿ ಆಗಿರುವಂತದ್ದು. ಕಲಬುರಗಿಯಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರು ಪರದಾಟವನ್ನು ನಡೆಸುತ್ತಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಸಿಲಿಂಡರ್ ಅನ್ನ ಹಿಡಿದುಕೊಂಡು ಜನರು ಕ್ಯೂ ನಿಂತಿದ್ದಾರೆ. ಸಿಲಿಂಡರ್ ಹಿಡಿದು ಜನರು ಕ್ಯೂ ಅನ್ನ ನಿಂತಿರುವಂತದ್ದು. ಸೇಡಂ ಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲಿನ ಗ್ಯಾಸ್ ಏಜೆನ್ಸಿ ಇದು. ಸುಡು ಬಿಸಿಲನ್ನು ಕೂಡ ಲೆಕ್ಕಿಸ್ತಾ ಇಲ್ಲ. ಸಿಲಿಂಡರ್ ಸಮೇತ ಕಾಯ್ತಾ ಇದ್ದಾರೆ ಜನ. ನಮ್ಗೆ ಸಿಕ್ಕಿದ್ರೆ ಸಾಕು ಅಂತ. ಮನೆಗೆ ಸಿಲಿಂಡರ್ ಅನ್ನ ಕಳಿಸ್ತೇವೆ ಅಂದ್ರೂ ಕೂಡ ಗ್ರಾಹಕರು ಕೇಳ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿ ಕೂಡಲೇ ಸಿಲಿಂಡರ್ ಕೊಡುವಂತೆ ಗ್ರಾಹಕರು ಪಟ್ಟಿಡ್ಕೊಂಡು ಕೂತಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ನೀವು. ಖಾಲಿ ಸಿಲಿಂಡರ್ ಗಳನ್ನ ಸಾಲುಗಟ್ಟಿ ಇಟ್ಕೊಂಡು ನಿಂತಿದ್ದಾರೆ. ಅವ್ರ ಜೊತೆ ಅದನ್ನು ಕೂಡ ಅಲ್ಲಿರುವಂತಹ ಗ್ರಾಹಕರಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ ಏಜೆನ್ಸಿ. ಹೋಗಿ ನಿಮಗೆ ಕಳಿಸ್ಕೊಡ್ತೀವಿ ಅಂದ್ರೂ ಕೂಡ ಕೇಳ್ತಾ ಇಲ್ಲ. ಬಿಸಿಲನ್ನು ಕೂಡ ಲೆಕ್ಕಿಸ್ತಾ ಇಲ್ಲ. ಏನಾದ್ರೂ ಆಗ್ಲಿ ನಾವು ಮನೆಗೆ ಸಿಲಿಂಡರ್ ಅನ್ನ ತೆಗೆದುಕೊಂಡೇ ಹೋಗೋದು ಅನ್ನುವ ನಿಟ್ಟಿನಲ್ಲಿ ಸಾಲ್ಗಟ್ಟಿ ನಿಂತಿದ್ದಾರೆ. ಏನ್ ಹೇಳಿದ್ರು, ಯಾರು ಏನೇ ಕೇಳಿದ್ರು ಕೂಡ ಕೇಳ್ತಾ ಇಲ್ಲ. ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದು ಇದೀಗ ಸಿಲಿಂಡರ್ಗಾಗಿ ಸಾಲುಗಟ್ಟಿ ನಿಂತಿರುವಂಥದ್ದು. ಆಫೀಸು ಬೇಡ, ಮನೆಯಲ್ಲಿರುವಂತಹ ಕೆಲಸವೂ ಬೇಡ, ಏನೂ ಬೇಡ, ಮೊದಲು ಒಂದು ಸಿಲಿಂಡರ್ನ ಮನೇಲಿ ಇಟ್ಕೊಳ್ಳೋಣ ಅನ್ನುವ ನಿಟ್ಟಿನಲ್ಲಿ ಇದೀಗ ಸಾಲುಗಟ್ಟಿ ನಿಂತಿದ್ದಾರೆ. ಯಾವ್ದೆಲ್ಲಾರ ಹೋಗ್ಲಪ್ಪ, ಫಸ್ಟಿಗೆ ನಮಗೆ ಸಿಲಿಂಡರ್ ಸಿಕ್ಬಿಡ್ಲಿ, ಆಮೇಲೆ ಬಿಕ್ಕಿಂದೆಲ್ಲ ನೋಡ್ಕೊಳ್ಳೋಣ ನಾವು ಅನ್ನುವ ನಿಟ್ಟಿನಲ್ಲಿ